ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಶ್ಚಿಕ ರಾಶಿಯವರ ಲವ್ ಲೈಫ್ ರೀಡಿಂಗ್ ಮತ್ತು ಜನರಲ್ ರೀಡಿಂಗ್ ಎರಡನ್ನೂ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಸೊ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಎಂಪ್ರೆಸ್ ಕಾರ್ಡ್ ಬಂದಿದೆ, ಸೆಕೆಂಡ್ ಕಾರ್ಡ್ 4 ಆಫ್ ಸಾರ್ಡ್ಸ್ ಕಾರ್ಡ್ ಬಂದಿದೆ. ಸೊ ಎಂಪ್ರೆಸ್ ಅಂದರೆ ಗ್ರೌಂಡೆಡ್ ಎನರ್ಜಿ ಅಂತ ಹೇಳ್ತೀವಿ. ಯೂಶಲಿ ಏನು ಹೇಳ್ತೀನಿ ಅಂದರೆ, ನಾನು ಗ್ರೌಂಡೆಡ್ ಎನರ್ಜಿ ಅನ್ನೋದಕ್ಕಿಂತಲೂ ಎಂಪ್ರೆಸ್ ಈಸ್ ಎ ಗುಡ್ ಕಾರ್ಡ್ ಅಂತ ಹೇಳ್ತೀನಿ. ವೆಕೇಷನ್ ಕಾರ್ಡ್, ಮದುವೆ ಫಿಕ್ಸ್ ಆಗ್ಬೋದು ಅಂತ ಹೇಳ್ತೀವಿ. ಇನ್ ಕೇಸ್ ಪ್ರೆಗ್ನೆನ್ಸಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಟ್ರೈ ಮಾಡ್ತಾಯಿದ್ರೆ. ಬಟ್ ಇನ್ ಕೇಸ್ ಟ್ರೈ ಮಾಡ್ತಾ ಇಲ್ಲ ಅಂದರೆ ಬಿ ಕೇರ್ಫುಲ್. ಇನ್ನು ರಿಲೇಷನ್ಶಿಪ್ಪಲ್ಲಿದ್ದರೂ ಕೂಡ ಕೇರ್ಫುಲ್ ಅಂತ ಹೇಳ್ತೀನಿ. ಕೆರಿಯರ್ ವೈಸ್ ಹೇಳೋದಾದರೆ ಹಾರ್ಡ್ ವರ್ಕ್ ತುಂಬ ಮಾಡಬೇಕಾಗುತ್ತೆ. ಕಲೀಗ್ಸ್ ಇರಲಿ, ಟೀಮ್ ವರ್ಕ್ ಅಂತ ಹೇಳ್ತೀವಲ್ಲ, ಎಲ್ಲರ ಜೊತೆನೂ ಹೊಂದಾಣಿಕೊಂಡು ಹೋಗಿ ಕನ್ವಿನ್ಸ್ ಮಾಡಿ ಕೆಲಸ ತೊಗೊಳ್ಳೋವಂಥ ಟೈಮ್ ಅಂತ ಹೇಳ್ಬೋದು. ನಿಮಗೆ ಬುಧ ಗ್ರಹ ಮರ್ಕ್ಯುರಿನ 8th ಹೌಸಲ್ಲಿ ಗೋಚರ ಆಗೋದ್ರಿಂದ ಮನಿ ಇನ್ಕಮ್ ಜಾಸ್ತಿ ಆಗೋ ಟೈಮ್ ಅಂತ ಹೇಳ್ತೀವಿ. ಸ್ಯಾಲ್ರಿ ಹೈಕ್ ಆಗೋ ಟೈಮ್ ಅಂತ ಹೇಳ್ತೀವಿ. ನ್ಯೂ ರಿಲೇಷನ್ಶಿಪ್, ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ಬೋದು ಅಂತ ಹೇಳ್ಬೋದು. ಹೆಲ್ತ್ ಈಸ್ ನಾಟ್ ಗುಡ್ ಅಂತ ಹೇಳ್ತೀನಿ. ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ಬೋದು. ಚಾರ್ಟ್ ನೋಡಿದಾಗ ಇಷ್ಟು ನಾನು ಹೇಳ್ತೀನಿ. ಸೆಕೆಂಡ್ ಕಾರ್ಡ್ ನನಗೆ 4 ಆಫ್ ಸಾರ್ಡ್ಸ್ ಬಂದಿದೆ. ನೋಡಿ, ನಾನು ಚಾರ್ಟಲ್ಲೂ ಕೂಡ ನಿದ್ದೆ ಮಾಡ್ತಾ ಇಲ್ಲ. ನಿಮಗೆ ತುಂಬ ಕೆಲಸ ಆಗ್ತಾಯಿದೆಯೋ, ಸಮಥಿಂಗ್ ಏನಾದರೂ ಸ್ಟ್ರೆಸ್ ಇದೆಯೋ, ಆ್ಯಂಗ್ಸೈಟಿ ಇದೆಯೋ, ಬಟ್ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. 4 ಆಫ್ ಸಾರ್ಡ್ಸ್ ಈಸ್ ಓವರ್ ಥಿಂಕಿಂಗ್ ಕಾರ್ಡ್ ಅಂತ ಹೇಳ್ತೀವಿ. ನೈಟ್ ನಿದ್ದೆನೇ ಮಾಡಲ್ಲ, ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ, ಕಣ್ ತೆಗಿಯೋಕ್ಕಾಗಲ್ಲ ಅನ್ನೋ ಸಿಚುವೇಶನ್ಶಿಪ್ ಇದ್ದರೆ 4 ಆಫ್ ಸಾರ್ಡ್ಸು ಕಾರ್ಡ್ ಬಂದಿರುತ್ತೆ. ಥರ್ಡ್ ನನಗೆ 4 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. 4 ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ ಅಪ್ಸೆಟ್. 4 ಆಫ್ ಸಾರ್ಡ್ಸ್ ಜೊತೆ 4 ಆಫ್ ಕಪ್ಸ್ ಯಾವುದೋ ವಿಷಯಕ್ಕೆ ಅಪ್ಸೆಟ್ ಆಗಿರೋದನ್ನು ರೀಪ್ರೆಸೆಂಟ್ ಮಾಡುತ್ತೆ. ಬಟ್ ಮುಂದೆ ಕೂಡ ಅಪ್ಸೆಟ್ ಆಗಬಹುದು ಅಂತ ನಾನು ಹೇಳ್ತೀನಿ. ಒಟ್ಟೊಟ್ಟಿಗೆ ಕಾರ್ಡು 4 ಆಫ್ ಸಾರ್ಡ್ಸ್ ಮತ್ತು 4 ಆಫ್ ಕಪ್ಸ್ ಈಸ್ ನಾಟ್ ಗುಡ್ ಅಂತ ಹೇಳ್ತೀನಿ. ಸಾರ್ಡ್ಸ್ ಆ್ಯಂಡ್ ಕಪ್ಸ್ ಅದು ಎಂಪ್ರೆಸ್ ಕಾರ್ಡ್ ಗ್ರೋತ್ ಆ್ಯಂಡ್ ಹ್ಯಾಪಿನೆಸ್ನ ರೀಪ್ರೆಸೆಂಟ್ ಮಾಡಿದ್ರು ಕೂಡ ರೈಟ್ ನೌ ಇಟ್ಸ್ ನಾಟ್ ವರ್ಕಿಂಗ್ ಅಂತ ಹೇಳ್ಬೋದು ನಾನು. ನಾವು ಏನು ಹೇಳ್ತೀವಿ, ಏನೇ ಅದೃಷ್ಟ ಇರಲಿ, ನೀವು ನೆಗೆಟಿವ್ ಥಿಂಕ್ ಮಾಡ್ತೀರಾ, ಬರೀ ನೆಗೆಟಿವ್ ಡಿಸ್ಕಸ್ ಮಾಡ್ತೀರಾ, ನನ್ನ ಲೈಫಲ್ಲಿ ಬರೀ ಕೆಟ್ಟದ್ದೇ ಆಗ್ತಾಯಿದೆ ಅಂತ ಬೇರೆಯವ್ರ ಹತ್ರ ಹೇಳ್ತೀರಾ. ಯಾವಾಗಲೂ ಏನೋ ಒಂದು ಗೋಲ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಯಾವುದೇ ವಿಷಯ ಇರಲಿ, ಯಾವುದೇ ಪ್ಲ್ಯಾನೆಟ್ಸ್ ಚೆನ್ನಾಗಿದ್ರೂ ಕೂಡ, ಏನೇ ಬ್ಲೆಸ್ಸಿಂಗ್ಸ್ ಇದ್ದರೂ ಕೂಡ ವರ್ಕ್ ಆಗಲ್ಲ. ಯು ಹ್ಯಾವ್ ಟು ರಿಸೀವ್ ಅಂತ ಹೇಳ್ತೀವಿ. ರಿಸೀವಿಂಗ್ ಎನರ್ಜಿ ಕೂಡ ಇರಬೇಕು ಅಂತ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ತುಂಬ ನೀರಿದೆ, ಓಕೆ, ಗ್ರೌಂಡಲ್ಲಿ ಅಂತ ಅಂದ್ಕೊಳ್ಳಿ, ಅಂಡರ್ ಗ್ರೌಂಡಲ್ಲಿ ಅಂತ ಹೇಳ್ತೀವಲ್ವಾ. ನೀವು ಬೋರ್ವೆಲ್ ಹಾಕ್ಸಲ್ಲ, ಪೈಪ್ ಹಾಕ್ಸಲ್ಲ ಅಂದರೆ ನೀರು ಹೇಗೆ ಬರುತ್ತೆ, ಹೇಗೆ ನೀವು ರಿಸೀವ್ ಮಾಡ್ತೀರಾ, ಅದೇ ಥರನೇ ಯು ಶುಡ್ ಮ್ಯಾನಿಫೆಸ್ಟ್ ಗುಡ್ ಥಿಂಗ್ಸ್ ಅಂತ ಹೇಳ್ತೀವಿ ನಾವು. ಕಾಮಾಗಿರಿ, ಒಳ್ಳೆಯದನ್ನು ಯೋಚನೆ ಮಾಡಿ, ಓವರ್ ಥಿಂಕಿಂಗ್ನ ಬಿಡಿ ಅಂತ ಹೇಳ್ತೀನಿ. ಹಾಗೆ ನನಗೆ 4th ಕಾರ್ಡ್ ನೋಡಿ 5 ಆಫ್ ಕಪ್ಸ್ ಬಂದಿದೆ. 5 ಆಫ್ ಕಪ್ಸ್ ಈಸ್ ಏನು ಹೇಳೋದು, ಅದೇ ಎಮೋಷ್ನಲಿ ಡ್ರೈನಡ್ ಆಗೋದು, ಯಾರ ಹತ್ರನಾದರೂ ನಿಮ್ಮ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋದು, ಆ ಥರ ಕಾರ್ಡ್ ಅಂತ ಹೇಳ್ತೀವಿ. 5 ಆಫ್ ಕಪ್ಸ್ ಈಸ್ ಲೈಕ್ ಎಂಪ್ರೆಸ್ ಕಾರ್ಡ್ ಇರೋದ್ರಿಂದ ನಾನು ಏನು ಹೇಳ್ತೀನಿ, ಆಲ್ರೆಡಿ ಮದುವೆ ಆಗಿದೆ, ಮಗುನೂ ಇರ್ಬೋದು ಕೆಲವರಿಗೆ, ಎಲ್ಲ ಚೆನ್ನಾಗೇ ಇದೆ. ಬಟ್ ಏನು ಅಂದರೆ ಒಂದು ಇನ್ಕಮ್ ಸಾಕಾಗ್ತಾ ಇಲ್ಲ, ನನಗಿನ್ನೂ ಬೇಕು ದುಡ್ಡು, ಇನ್ನೂ ನಾನು ಏನೋ ಮಾಡಬೇಕು. ಅದು ತಪ್ಪು ಅಂತ ಹೇಳಲ್ಲ, ಬಟ್ ಕೆಲವೊಂದು ಸರ್ತಿ ಮಾರ್ಕೆಟಿಂಗ್ ಸಿಚುವೇಶನ್ ಇರುತ್ತೆ, ಕೆಲವೊಂದು ಸರ್ತಿ ಜಾಬ್ ಸಿಗಲ್ವ, ಕೆಲವೊಂದು ಸರ್ತಿ ಮಕ್ಕಳು ನೋಡ್ಕೊಳ್ಬೇಕಾಗುತ್ತೆ, ಕೆಲವೊಂದು ಸರ್ತಿ ನಮ್ಮ ಹತ್ರ ಯಾರೂ ಇರಲ್ಲ ನಾವು ಡಿಪೆಂಡ್ ಆಗೋಕ್ಕೆ. ಸೊ ಆ ಥರ ಸಿಚುವೇಷನಲ್ಲಿ ಕೆಲವ್ರು ಇದ್ದೀರ, ಏನೋ ಮಾಡಬೇಕು ಅಂತೀರ, ಮಾಡೋಕ್ಕಾಗ್ತಾಯಿಲ್ಲ ಅಂತಲೂ ಕಾರ್ಡ್ ಹೇಳ್ತಾ ಇದೆ. ಕಾಮಾಗಿರಿ, ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕಾರ್ಡ್ ನನಗೆ 5th ಕಾರ್ಡ್ 2 ಆಫ್ ವಾಂಡ್ಸ್ ಬಂದಿದೆ. 2 ಆಫ್ ವಾಂಡ್ಸ್ ಈಸ್ ವೇಟಿಂಗ್ ಫಾರ್ ಸಮ್ವನ್ ಅಂತ ಹೇಳ್ಬೋದು, ಆರ್ ಸಮಥಿಂಗ್. ನಾವು 4 ಆಫ್ ಸಾರ್ಡ್ಸ್ನ ನೋಡಿ ನಾನು ಸೆಕೆಂಡ್ ಕಾರ್ಡ್ನ ಡಿಟ್ಯಾಚ್ಮೆಂಟ್ ಕಾರ್ಡ್ ಅಂತಲೂ ಕರಿಬೋದು. ಯಾರೋ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ದೂರ ಆಗಿರ್ಬೋದು, ಅವ್ರ ನೆನಪಲ್ಲಿ ನೀವು ಇರ್ಬೋದು. ಸೊ ಅದಕ್ಕೂ ನೀವು ಅಪ್ಸೆಟ್ ಆಗಿರ್ಬೋದು. ಬಟ್ 5 ಆಫ್ ಕಪ್ಸ್ ಏನು ಹೇಳುತ್ತೆ 4th ಕಾರ್ಡ್ ಅಂದರೆ ಲೈಕ್ ವೆರಿ ಅಪ್ಸೆಟ್ ಅಂತ ಹೇಳ್ಬೋದು. ಥಿಂಗ್ಸ್ ಆರ್ ನಾಟ್ ವರ್ಕಿಂಗ್ ಅಂತ ಅನ್ನಿಸ್ಬೋದು. ನೀವು ಏನೇ ಪ್ಲ್ಯಾನ್ ಹಾಕ್ಕೊಳ್ಳಿ, ಏನೇ ಮಾಡಲಿ ಆಗ್ತಾಯಿಲ್ಲ ಅಂತಲೂ ಅನಿಸ್ಬೋದು ನಿಮ್ಮ ಸಿಚುವೇಷನಲ್ಲಿ. 6th ಕಾರ್ಡ್ ನನಗೆ ಏಸ್ ಆಫ್ ಸಾರ್ಡ್ಸ್ ಬಂದಿದೆ. ಏಸ್ ಆಫ್ ಸಾರ್ಡ್ಸ್ನ ನಾವು ವಿಕ್ಟ್ರಿ ಕಾರ್ಡ್ ಅಂತ ಹೇಳ್ತೀವಿ. ಎಷ್ಟೇ ಕಷ್ಟ ಇರಲಿ ಲೈಫಲ್ಲಿ, ಏನೇ ಆಗಲಿ,
ಕೊನೆಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಸಿಗುತ್ತೆ. ಕೆಲವೊಂದು ಸರ್ತಿ ಅದು ನಿಮ್ಗೆ ಸಿಗಬೇಕಾಗಿರಲ್ಲ, ಅದು ಸಿಕ್ಕಿರಲ್ಲ ಅಷ್ಟೇ. ಕೆಲವೊಂದು ನೀವು ಹೇಳ್ಬೋದು ನನಗೆ ಕಂಪ್ಲೇಂಟ್ ಅಂತ. ಬಟ್ 6 ಕಾರ್ಡ್ ಏನು ಹೇಳುತ್ತೆ ಅಂದರೆ, ಏಸ್ ಆಫ್ ಸಾರ್ಟ್ಸ್ ಈಸ್ ಎ ವಿಕ್ಟ್ರಿ ಕಾರ್ಡ್ ಅಂತ ಹೇಳ್ತೀವಿ. ಅಥವಾ ವೇಟಿಂಗ್ ಫಾರ್ ವೀಸಾ, ಸಮಥಿಂಗ್ ಪಾಸ್ಪೋರ್ಟ್, ಡಾಕ್ಯುಮೆಂಟೇಷನ್, ಫಾರಿನ್ ಲ್ಯಾಂಡ್ ಕೈಂಡ್ ಆಫ್ ಥಿಂಗ್ ಅಂತ ಹೇಳ್ಬೋದು. ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಎಲ್ಲೋ ಹೋಗಿ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಕೆಲವರು ತುಂಬ ಜನ ವೃಶ್ಚಿಕ ರಾಶಿಯವರು ಫಾರಿನಲ್ಲೇ ಇರಬಹುದು ಸದ್ಯಕ್ಕೆ. ಸ್ಟ್ರಗಲ್ ಮಾಡ್ತಾ ಇರ್ಬೋದು ದುಡ್ಡು ಉಳ್ಸೋಕ್ಕೆ, ಮ್ಯಾನೇಜ್ ಮಾಡೋಕ್ಕೆ ಅಂತ ಹೇಳ್ಬೋದು. ಒಂದೇ ಇನ್ಕಮ್ ಇರ್ಬೋದು ಕೆಲವ್ರಿಗೆ ಅಂತಲೂ ಅನಿಸುತ್ತೆ ಕಾರ್ಡಲ್ಲಿ. ಸ್ಟಿಲ್ ಎಲ್ಲನೂ ಒಂದೇ ಥರ ಇರಲ್ಲ, ಟೈಮ್ ಹೋಗ್ತಾ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಯಾವಾಗಲೂ 2 ಆಫ್ ವಾಂಡ್ಸ್ ಈಸ್ ಎ ಗಿವ್ ಸಮ್ ಟೈಮ್ ಅಂತ ಹೇಳ್ತೀವಿ. ಅದಕ್ಕೆ ಟೈಮ್ ಕೊಡಿ ಸೆಟಲ್ ಆಗೋಕ್ಕೆ ಅಂತ ಹೇಳ್ಬೋದು. ಇನ್ ಕೇಸ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತ ನನಗೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.